ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಏನಿದು ಗಣಪತಿ ತೋರ್ಸಾತನ ನೋಡ್ರಿ. ಫಸ್ಟ್ ಇವತ್ತು ಬೆಳಗ್ಗೆ ನೋಡ್ರಿ ಮಾರ್ನಿಂಗ್ ಡ್ಯೂಟಿಗೆ ಬಂದಿದ್ದೆ. ಇಲ್ಲೇ ಬಂದು ಲಾಕ್ಸ್ ಮಾಡ್ಕೊಂಡು ನೋಡ್ರಿ, ಹಾಗಾಗಿ ಗಣಪತಿ ದರ್ಶನ ಮಾಡ್ಸಾಕತ್ತೀನಿ ನೋಡ್ರಿ ಎಲ್ಲರಿಗೆ. ಬಂದ್ಬಿಟ್ಟು ಸ್ವಲ್ಪ ಪೇಷಂಟ್ ಹತ್ರ ಹೋಗಿ ಬಂದ್ಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಗಣಪತಿ ಪೂಜೆ ಮಾಡ್ಕೊಂಡಿದ್ದೆ. ಶುಕ್ರವಾರ ಇತ್ತಲ್ಲ, ಈ ಶುಕ್ರವಾರ ಲಾಗ್ ಮಾಡಿದ್ದು, ಹಾಗಾಗಿ ಇದು ಪೂಜೆ ಮಾಡ್ಕೊಂಡ್ರಂತೇಳಿ ಫಸ್ಟ್ ಸಿಂಪಲ್ ಆಗಿ ರಂಗೋಲಿ ಹಾಕಿದ್ರೆ ಲಾಸ್ಟ್ ಡೇ ನೋಡ್ರಿ ಮಾರ್ನಿಂಗ್ ಡ್ಯೂಟಿ ಕಂಪ್ಲೀಟ್ ಆಗುತ್ತೆ. ಮತ್ತು ನಾಳೆಯಿಂದ ಆಫ್ಟರ್ನೂನ್ ಡ್ಯೂಟಿ ಬರುತ್ತೆ, ರಂಗೋಲಿ ಹಾಕೋದಾಗಲ್ಲ ಅಂತೇಳಿ ಇವತ್ತು ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿದ್ದು ನೋಡ್ರಿ. ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಿದೆ, ಕರ್ಕಿ ಏರ್ಸ್ಬಿಟ್ಟು. ಗಣಪತಿ ಫೇವ್ರೇಟ್ ಎಲ್ಲ ಗಣಪತಿದು ನೋಡ್ರಿ. ನಮ್ಮ ಗಣಪತಿ ಹೆಂಗೆ ಕನಾತನ, ರಂಗೋಲಿ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಬರೀ ಇವತ್ತಿನ ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಏನೆಲ್ಲ ಆಗುತ್ತೆ ಡೇ ಕಂಪ್ಲೀಟ್ ಆಗುತ್ತೆ ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ. ಇನ್ನೊಂದು ನೆಕ್ಸ್ಟ್ ನೋಡ್ರಿ ಈವ್ನಿಂಗ್ ಚಿನ್ನೊಂದು ಇವತ್ತು ಆ್ಯನ್ಯುವಲ್ ಡೇ ಐತಿ, ಡಾನ್ಸ್ ಫಂಕ್ಷನ್ ಅನ್ನೋದು ಈವ್ನಿಂಗ್ ಹೋಗಬೇಕು. ಈ ಡ್ಯೂಟಿ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ ಅಂತ. ನಮ್ಮ ಮನೆಯವ್ರು ಬಂದು ಡಬ್ಬಿ ಕೊಟ್ಟು ಹೋದ್ರು ನೋಡಿ. ಡಬ್ಬಿ ತೊಗೊಂಬಂದೆ. ಡಬ್ಬಿ ತೊಗೊಬರಾಗಿಲ್ಲ, ಏನೋ ನೋಡಾಕತ್ತಾರೆ, ಏನಂತ ನೋಡಾಕ್ ಬಂದೆ ನೋಡ್ರಿ. ಬಾತ್ಕೋಳಿ ಅಂತೀವಿ ನೋಡ್ರಿ, ಸಾರಿ. ಇದ್ರ ನೋಡ್ರಿ ಪಾರಿವಾಳದ ಮರಿ ನೋಡ್ರಿ ಎಷ್ಟು ಸಣ್ಣದವು, ಇಷ್ಟೇ ಅದಾವು. ಇನ್ನ ವಿಡಿಯೋಳಗೆ ಸ್ವಲ್ಪ ದೊಡ್ಡ ಕಾಣಿಸ್ತಾವು. ಪಾಪ ಅವು ಹೆಂಗೆ ಬಿದ್ದಾವೆ ಗೊತ್ತಿಲ್ಲ, ಯಾರೋ ತಂದಿಲ್ಲಿ ಇಟ್ಟಿದ್ರು, ಅದಕ್ಕಾಗಿ ನೋಡಾಕತ್ತಿದ್ರು ನೋಡ್ರಿ. ನಾ ಫಸ್ಟ್ ಟೈಮ್ ನೋಡಿದ್ದು ನೋಡ್ರಿ ಇದ್ರದ್ದು ಮರಿ ಪಾರಿವಾಳದ್ದು. ಅದು ಒಂದು ಇದು ಆಗೈತೆ ನೋಡ್ರಿ, ಹೋಗಿ ಒಂದು ಡೆತ್ ಆಗೈತೆ ಅದು ಪೂರಾ. ಒಂದು ಇನ್ನೊಂದು ಜೀವಂತ ಐತಿ, ಬಟ್ ಅದಕ್ಕೆ ಹೆಂಗೆ ಬದುಕೋದು ಗೊತ್ತಾಗಲ್ಲಾಗಿತ್ತು. ಅವ್ರ ಬ್ರದರ್ ಒಬ್ರು ನೀರು ತಂದು ಇಟ್ಟರು, ಬಟ್ ಅದಕ್ಕೆ ನೀರು ಹಾಗೆಲ್ಲ ಬದುಕಕ್ಕೆ ಬರಂಗಿಲ್ಲ ನೋಡ್ರಿ. ಒಂದು ಮರಿನೇ ಪಾಪ ಒಂಥರ ಅನಿಸ್ತು. ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಇವಾಗ ಫೇಸ್ ತೋರಿಸೋದಾಯ್ತು. ಬೆಳಗ್ಗೆ ಎದ್ದ ಕಂಟಿನ್ಯೂ ಹಾಗೆ ಲಾಗ್ ಮಾಡಿದ್ದೆ. ಬೆಳಗ್ಗೆ 7 ಗಂಟೆಗೆ ಡ್ಯೂಟಿ ಹೋಗಿದ್ದೆ, ಹೋಗಿ ಜಸ್ಟ್ ಬಂದಿನಿ. ಇವತ್ತು ಚಿನ್ನೂ ಮಲ್ಕೊಳ್ಳೋ ನೋಡ್ರಿ. ಧನುಷ್ ಬಂದ ಊರಿಗೆ ಹೋಗಿದ್ದ, ಮಲ್ಕೊಳ್ಳೋ ನೋಡ್ರಿಲ್ಲ. ಒಂದು ಆ್ಯನ್ಯುವಲ್ ಡೇ ಇವತ್ತೇ ಸ್ನಾನ ಮಾಡಿಸ್ಬೇಕು. ನೀವು ಬೆಳಗ್ಗೆ ನಾನೇ ಹೇರ್ ವಾಶ್ ಮಾಡ್ಬೇಕಂತೇಳಿ ಮಾಡಿಸಿದ್ದಿಲ್ಲ, ನಾನು ಹೋಗಿದ್ದಲ್ಲ. ಹಾಗಾಗಿ ಪಪ್ಪನೂ ಹೋಗಿದ್ರು, ದಿವ್ಯಾನು ಕಾಲೇಜ್ಗೆ ಹೋಗಿದ್ಲಂತೇಳಿ ನೋಡ್ರಿ ಮಲ್ಕೊಂಡು. ನಾನು ಚಿನ್ನು ಸೀಜು ಮಲ್ಕೊಂಡ ನೋಡಿದ್ರೆ ಚಿನ್ನು ಮಲ್ಕೊಳ್ಳೋಣ ಧನುಷನ ಜೊತೆ. ಅದಕ್ಕೆ ಅವ ಈಗ ಸ್ವಲ್ಪ ಹೊತ್ತು ಯಾವಾಗ ಮಲ್ಕೊಳ್ಳೋಣ ಗೊತ್ತಿಲ್ಲ ನೋಡ್ರಿ ನನಗೂ. ಚಿನ್ನ ಧನುಷು ಯಾವಾಗ ಬಂದಾನ ಊರಿಂದ ಮಲ್ಕೊಳ್ಳೋಣ. ಸ್ವಲ್ಪ ಹೊತ್ತಿಗೆ ಅವರು ಮೊದಲೇ ಹೇಳ್ಯಾರ ಸ್ಕೂಲ್ ಒಳಗೆ ಅವನಿಗೆ ಊಟ ಗಿಟ ಮಾಡಿಸ್ಕೊಂಡು ಬಾ ಅಂದಾರ. ಮತ್ತು ಅಲ್ಲಿ ಇವ್ನಿಗೆ ಲೇಟ್ ಆಗುತ್ತೆ ಎಷ್ಟಾಗುತ್ತೆ ಗೊತ್ತಿಲ್ಲ. 4:30 ಶಾರ್ಪ್ 4:30 ಬರ್ಬೇಕಂತೆ ಮೆಸೇಜ್ ಹಾಕ್ಯಾರ ನೋಡ್ರಿ. ಸ್ವಲ್ಪ ಬಾಂಡೆ ಅದು ಭಾಳ ಏನಿಲ್ಲ, ಒಂದಿಷ್ಟು ಬಾಂಡೆ ಆಮೇಲೆ ಬಟ್ಟೆ ಅದು. ದಿವ್ಯಾ ಒರೆಸಿ ಪೂಜಾ ಕವಿತಾ ಮಾಡಿರ್ಬೋದು. ರೈಸ್ ಮಾಡ್ಕೊಂಡು ಹೋಗಿದ್ಲು ನೋಡ್ರಿ. ನನಗೂ ರೈಸ್ ಕಟ್ಟಿದ್ಲು, ಪಲಾವ್ ಮಾಡಿದ್ಲಕ್ಕೆ, ಟೊಮೊಟೊ ಬಾತ್ ಏನೋ ಮಾಡಿದ್ಲು ಅಂತ. ಬರೀ ಪಟ್ಟ ಬಟ್ಟೆ ಬಾಂಡೆ ಮಾಡ್ಕೊಂಬರ್. ಮತ್ತೆ ಇಷ್ಟ ನೋಡ್ರಿ ಎಲ್ಲ ಬಟ್ಟೆ ಬಾಂಡೆ ಎಲ್ಲ ಮುಗಿದು ತಿರುಗಿ ಹೊಟ್ಟಿದೆ. ಚಿನ್ನೂ ಎಬ್ಸಾರ ನೋಡ್ರಿ. ಪಪ್ಪ ಬಂದಾರ ಮೆಸ್ಸಿಂದ, ಬಂದು ಕೆಳಗಡೆ ವೇಟ್ ಮಾಡ್ತಾರೆ. ಬರ್ರಿ ಹೋಗಿ ಊಟ ಮಾಡೋದು ಪಟ್ಟ ಊಟ ಮಾಡಿ ಮತ್ತು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಆಗಬೇಕು ನೋಡ್ರಿ. ಬಟ್ಟೆನೂ ಎಲ್ಲ ತೊಳೆದು ಹಾಕೀನಿ. ಚಿನ್ನು ಪಟ ಊಟ ಮಾಡಪ್ಪಿ, ಹೋಗು ಮತ್ತು ಸ್ಕೂಲಿಗೆ ನೋಡ್ರಿ. ರೆಡಿ ಆದ್ವಿ ಸ್ಕೂಲಿಗೆ ಹೋಗಾಕ. ನಾ ಈ ಥರ ಡ್ರೆಸ್ ಮಾಡ್ಕೊಂಡು. ಚಿನ್ನು ನೋಡ್ರಿ, ಚಿನ್ನೊಂದು ಸ್ಕೂಲ್ ಡ್ರೆಸ್ ಇದೆ ನೋಡ್ರಿ. ಸ್ಕೂಲ್ದೆಲ್ಲ ಇದು ಡಾನ್ಸ್ ಡ್ರೆಸ್ ಗ್ಯಾದರಿಂಗ್. ಹೆಂಗೆ ಕರತ್ತನ್ ಚಿನ್ನು ಕಮೆಂಟ್ ಮಾಡ್ರಿ. ಹೇಳಿ ಚಿನ್ನು, ಎಲ್ಲರೂ ನಂಗೆ ಆಲ್ ದ ಬೆಸ್ಟ್ ಹೇಳ್ರಿ ಅಂತ ಹೇಳಿ. ಚಿನ್ನು ಒಂದು ಸೆಕೆಂಡ್ ಆಲ್ ದ ಬೆಸ್ಟ್. ಫಸ್ಟ್ ಆಲ್ ದ ಬೆಸ್ಟ್ ನಂದೇ ನೋಡು. ಬರ್ರಿ ನೋಡಮ್ಮ ಹೆಂಗೆ ಮಾಡ್ತಾನೆ. ಪ್ರಾಕ್ಟೀಸ್ ಅಂತೂ ಮಾಡ್ಯಾನ, ಬಟ್ ಅಲ್ಲಿ ಹೋದ್ಮೇಲೆ ಹೆಂಗೆ ಮಾಡ್ತಾನೆ ಅಲ್ಲಿ ಹೋಗಿಂದೆ ಗೊತ್ತು. ಬರೀ ಆಲ್ರೆಡಿ ಟೈಮ್ ಆಗೈತಿ ಈಗ. ಪಟ್ಪಟ್ಟಡಿ
and Suresh sir and Shravani ma'am to come on the stage. Thank you. The 100% attendance award goes to Sumit Madhwami from LKG B class. Sumit Suman Madhwami. My name is Aradhya Sunil Sagati from UKG class. Honorable Chief Guest, management, teachers, parents and my dear friends. It is my honor and privilege to extend a vote of thanks on this auspicious occasion. To my words are not enough to express the gratitude. On behalf of our entire team, I would like to thank our guest for the day, Mahesh Goda sir, who graced us with their eminent presence and guidance. I would like to thank ಇದು ಕೃಷ್ಣನ್ ನೋಡ್ರಿ ಎಲ್ಲ ಮಕ್ಕಳು ಎಷ್ಟು ಚಂದ ಮಾಡ್ಯಾರ. ಅರೇಂಜ್ಮೆಂಟ್ ನೋಡ್ರಿ ಎಲ್ಲ ಥರ ಮನೆ ಆಯಿತು. ಮತ್ತು ತೊಟ್ಲ ಸದ್ಯ ತಂದಿಟ್ಟಾರ ನೋಡ್ರಿ ಸ್ಟೇಜ್ ಮ್ಯಾಗ. ಫುಲ್ ಒಂಥರ ಅಟ್ರಾಕ್ಟಿವ್ ಆಯ್ತು ನೋಡ್ರಿ. ಎಲ್ಲರೂ ಒಂಥರ ಎಲ್ಲರದ್ದು ಗಮನ ಅಲ್ಲೇ ಸೆಳೆ ಆಗತ್ತೆ ನೋಡ್ರಿ. ಅಷ್ಟು ಮಸ್ತ್ ಮಾಡಿಸಿದ್ರು. ಹುಡುಗರು ಕ್ಯೂಟಾಗಿ ಡಾನ್ಸ್ ಮಾಡ್ತಾರೆ ನೆಕ್ಸ್ಟ್.
ಹಾಗೆ ಒಂದು ಡಾನ್ಸ್ ಒಂದು ಹುಡುಗರಿಗೆ ಪ್ರೈಸ್ ಕೊಡತ್ತಿದ್ರು ನೋಡ್ರಿ ಸ್ಪೋರ್ಟ್ಸದ್ದು. ಒಂದು ಡಾನ್ಸ್ ಮಾಡಿಸಿದ್ಮೇಲೆ ಹಾಗೆ ಒಂದು ಹುಡುಗರು ನರ್ಸರಿದವ್ರಿಗೆ LKG ಅವ್ರಿಗೆ ಪ್ರೈಸ್ ಕೊಡಾಕತ್ತಿದ್ರು ನೋಡ್ರಿ. ಚಿನ್ನೂ ಎದುರಾಗ ಬಂದಾರ ನೋಡೋಂಬರ್ರಿ. ಫೈನಲಿ ಚಿನ್ನು ಡಾನ್ಸ್ ರೆಡಿ ಆಯ್ತು ನೋಡ್ರಿ. ಬಂದು ನಿಂತಾರೆ ಎಲ್ಲರೂ. ಚಿನ್ನಂತರೂ ನಾ ಎಲ್ಲಿ ಮಾಡ್ತಾನೆ ಇಲ್ಲ, ಫಸ್ಟ್ ಸ್ಟೇಜ್ ಡಾನ್ಸ್ ನೋಡ್ರಿ ಇದು. ಯಾವಾಗೂ ಮಾಡಿಲ್ಲ ಅಲ್ಲೇ ಸ್ಕೂಲ್ನಾಗ ಮಾಡಿಸ್ತಿದ್ರು, ಬಟ್ ಫಸ್ಟ್ ಟೈಮ್ ಇತ್ತು. ಎಲ್ಲೋ ಹುಡುಗರು ಫಸ್ಟ್ ಸ್ಟಾರ್ಟಿಂಗ್ ಒಂದು 2-3 ಹುಡುಗರು ಅಳ್ಕೊಂತ ಹೋದ್ವು. ಅದನ್ನ ನೋಡ್ಕಿ ಇವನು ಎಲ್ಲಿ ಬರ್ತಾನೋ ಇಲ್ಲೋ, ನಿಂದಿರ್ತಾನೋ ಇಲ್ಲೋ, ಮಂದಿನೆಲ್ಲ ನೋಡ್ರಿ ಎಲ್ಲ ಗಾಬರಾಗಿ ಎದ್ದು ಬರ್ತಾನೋ ಅನ್ಕೊಂಡಿದ್ವಿ. ಬಟ್ ಅಮ್ಮ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾನೆ ನೋಡ್ರಿ. ಆಲ್ರೆಡಿ ನಿಂತಾನಲ್ಲಿ ಅವ್ನ ಫ್ರೆಂಡ್ ಜೊತೆ ಯಾವ ಥರ ಇನ್ನೂ ಡಾನ್ಸ್ ಸ್ಟಾರ್ಟೇ ಆಗಿಲ್ಲ, ಅವಾಗೇ ಎಂಜಾಯ್ ಮಾಡ್ಕೊಂಡು ಹಾಡ್ಕೊಂಡು ಡಾನ್ಸ್ ಮಾಡಕತ್ತಾನ. ಒಂಥರ ಫುಲ್ ಖುಷಿ ಆಗ್ಬಿಡ್ತು ನೋಡ್ರಿ. ಫಸ್ಟ್ ಟೈಮ್ ನೋಡ್ರಿ ನಮ್ಮ ಮನೆಯೊಳಗಂತೂ ನಮ್ಮ ಅಕ್ಕ ತಂಗಿಯರೆಲ್ಲ ನಮ್ಮ ಮಮ್ಮಿ ಆಯ್ತು ಎಲ್ಲರೂ ಫುಲ್ ಖುಷಿ ಆದ್ರು ಅವ್ನು ಡಾನ್ಸ್ ನೋಡ್ಬಿಟ್ಟು. ಅಂತೂ ಚಿನ್ನು ಡಾನ್ಸ್ ಫುಲ್ ಕಂಪ್ಲೀಟ್ ಆಯ್ತು ನೋಡ್ರಿ. ಮುಗೀತು, ಮಸ್ತ್ ಮಾಡ್ದೆ. ಅವ್ರ ಪಪ್ಪಾರು ಬಂದಿದ್ರು ನೋಡ್ರಿ. ಪಪ್ಪ, ನಾನು, ದಿವ್ಯಾ, ಧನುಷ್ ಇಷ್ಟರು ಬಂದಿದ್ವಿ. ಕವಿತಾ ಅದೆಲ್ಲರೂ ನೋಡಿದ್ವಿ. ಫುಲ್ ಖುಷಿ ಆಯ್ತು ನೋಡ್ರಿ ಮಾಡಿದ್ದು ನೋಡಿ. ಡ್ರೆಸ್ ಕಾಂಬಿನೇಷನ್ ಮಸ್ತ್ ಅದ, ಹುಡುಗ ಹುಡುಗಿನೂ ಹಾಡು ಮಸ್ತ್ ಇತ್ತು. ಬಟ್ ಮಿಕ್ಸ್ ಇದ್ದು ನೋಡ್ರಿ ಎಲ್ಲ ಹಾಡುಗಳು. ಬಾರಿಪ್ಪ ಡಾನ್ಸ್ ಬಾರಿ ಮಾಡಿ ಚಿನ್ನು. ನೆಕ್ಸ್ಟ್ ನೋಡ್ರಿ ಹುಡುಗರ್ದೆಲ್ಲ ಇಲ್ಲಿ ರ್ಯಾಂಪ್ ವಾಕ್ ಇತ್ತು. ಎಷ್ಟು ಮಸ್ತ್ ಮಾಡಾಕತ್ತ ನೋಡ್ರಿ ಹುಡುಗರು. ಈಗೇ ಈ ನಮ್ನಿ ಈ ಲೆವೆಲ್ ಒಳಗೆ ಅದಾವ್ರಿ. ಇನ್ನು ನೆಕ್ಸ್ಟ್ ಹೆಂಗೆ ಇರ್ತಿರ್ಬೇಕು ನೋಡ್ರಿ. ಫುಲ್ ಏನು ಫ್ಯಾಷನ್ನು, ಏನು ಡ್ರೆಸ್ಸಿಂಗು, ಫುಲ್ ಕ್ಯೂಟಾಗಿ ಕಾಣಕತ್ತಿದ್ರು ನೋಡ್ರಿ ಎಲ್ಲ ಮಕ್ಕಳು. ಮೋಸ್ಟ್ಲಿ ಇವ್ರು UKG ಅವ್ರು ಇರ್ಬೋದು ಅನಿಸ್ತೈತಿ. ಎಲ್ಲ ಹುಡುಗರು ನೋಡ್ರಿ ಫುಲ್ ಎಲ್ಲ ಥರ ಡ್ರೆಸ್ಸಸ್ಸು ಹಾಕೊಂಬಂದಿದ್ರು ನೋಡ್ರಿ. ಈಗ ಅದ್ರ ಸಂಬಂಧ ಇದೊಂದು ವಿಡಿಯೋ ಕ್ಲಿಪ್ ತೊಗೊಂಡಿನಿ. ಎಲ್ಲರೂ ಮಸ್ತ್ ಕಾಣತ್ತಾರೆ ನೋಡ್ರಿ ಹುಡುಗಿಯರು. ಈಗಿನ ಹುಡುಗರಿಗಂತೂ ಏನು ಹೇಳ್ಕೊಡೋದೇ ಬೇಕಾಗಿಲ್ಲ ನೋಡ್ರಿ. ಫಸ್ಟ್ ನೋಡೇ ಕಲ್ಕೋತಾರೆ. ಈಗ ಅಷ್ಟು ಇದು ಇರ್ತಾವೆ ಹುಡುಗರು, ಟ್ಯಾಲೆಂಟೆಡ್ ಇರ್ತಾವೆ ಈಗೆಲ್ಲ ಹುಡುಗರು. ಈ ಹುಡುಗಿ ನೋಡ್ರಿ ಫುಲ್ ಕ್ಯೂಟಾಗಿ ಫ್ರಾಕ್ ಅಂದ್ರೆ ಇಷ್ಟು ಮಸ್ತ್ ಕಾಣ್ತದ್ರು. ನನಗೆ ಆ್ಯಕ್ಚುಲಿ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟ ನೋಡ್ರಿ. ಆದರೆ ಏನು ಮಾಡೋದು, ದೇವ್ರ ಗಂಡು ಕೊಟ್ಟಾನ. ನಂಗೆ ಹೆಣ್ಮಕ್ಳು ಡ್ರೆಸ್ಸಸ್ ಆಯಿತು ರೆಡಿ ಮಾಡೋದು. ನಮ್ಮ ದಿವ್ಯಾನೇ ಸಣ್ಣವಳಿದ್ದಾಗ ನಾ ಭಾಳ ಚಂದ ರೆಡಿ ಮಾಡ್ತಿದ್ದೆ. ಆಕಿಗೆ ಕ್ಯೂಟಾಗಿ ಆಕಿನೇ ಮಾಡ್ಕೋತಿದ್ಲ. ಅವಾಗಿದ್ದಾಗ ಹೇರ್ ಸ್ಟೈಲ್ ಮಾಡೋದಾಯ್ತು, ಫ್ರಾಕ್ ಆಯಿತು ನೋಡ್ರಿ. ಎಷ್ಟು ಚಂದ ಮಾಡಾಕತ್ತಾರ ನೋಡ್ರಿ ಹುಡುಗಿ ಇವರು. ಡ್ರೆಸ್ಸಸ್ ನೋಡ್ರಿ ಎಷ್ಟು ಚಂದ ಕಾಣತ್ತಾವು. ಫ್ರಾಕ್ ಅಂತೂ ಫುಲ್ ಅಟ್ರಾಕ್ಟಿವ್ ಐತಿ ಹುಡುಗಿದು. ಹುಡುಗರಿಗೆ ಅದೇ ಪ್ಯಾಂಟು ಅದೇ ಶರ್ಟು ಇರ್ತೈತಿ. ಬಟ್ ಹುಡುಗಿಯರಿಗೆ ನೋಡ್ರಿ ಒಂಥರ ಡ್ರೆಸ್ಸಸ್ ಎಲ್ಲ ಮಸ್ತ್ ಇರ್ತಾವೆ. ವೆರೈಟಿ ಡ್ರೆಸ್ ಇರ್ತಾವೆ ಹುಡುಗಿಯರಿಗೆ. ಹಾಗಾಗಿ ನಾನು ಹುಡುಗಿಯರು ಭಾಳ ಇಷ್ಟ, ಹುಡುಗಿ ಅಂದರೆ ಭಾಳ ಇಷ್ಟ ನೋಡ್ರಿ ನನಗೆ.
ಫ್ರಾಕ್ ನೋಡ್ರಿ ಮಸ್ತ್ ಕ್ಯೂಟಾಗಿ ಕಾಣತ್ತದ. ಅದ್ರಾಗ ಫ್ರಾಕ್ ನೋಡ್ರಿ ಈಗಾರ ಹುಡುಗಿಯರಿಗೆ ಅಂತ ವೆರೈಟಿ ಫ್ರಾಕ್ ಇರ್ತಾವೆ. ಇಲ್ಲ ರೆಡ್ ಕಲರ್ ಫ್ರಾಕ್ ಹುಡುಗಿ ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣತ್ತಿತ್ತು, ಮಸ್ತ್ ಕಾಣತ್ತಿತ್ತು. ಎರಡೂ ಹುಡುಗಿಯರು ಚಂದ ಇದೆ ನೋಡ್ರಿ. ನೋಡಿರಿ ಯಾವ ಥರ ಫ್ರಾಕ್ ಹಾಕೊಂಡ ಫುಲ್ಲೇ ಈಗ ಇಷ್ಟು ಮಾಡಲ್. ಇನ್ನು ಮುಂದೆ ದೊಡ್ಡವರಾದ್ರೆ ಮುಗೀತು ನೋಡಿ, ಹುಡುಗಿಯರಿಗೆ ಹೇಳೋದೇ ಬೇಡಂಗಿಲ್ಲ ನೋಡ್ರಿ ಅಷ್ಟು ಮಸ್ತ್. ಹಾಗೆ ಮುಂದೆ ಬಂದರು ಸಾಂಗು ಮಸ್ತ್ ಇದ್ದು ನೋಡ್ರಿ. ಮುಂದೆ ಬಂದ ಸ್ಟೆಪ್ ಇದ್ದು, ಬಟ್ ಏನು ಮಾಡೋದು ಕಾಪಿರೇಟ್ ಆಗುತ್ತಲ್ಲ, ಹಾಗಾಗಿ ಸಾಂಗ್ ಕೊಡ್ಸೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನನ್ನ ಹತ್ರ ಯಾವುದೋ ಅದೇ ಮ್ಯೂಸಿಕ್ ಹಾಕಿದ್ದೆ ಐತೆ ನೋಡ್ರಿ. ಚಿನ್ನಗದೇನು ರ್ಯಾಂಪ್ ವಾಕ್ ಮಾಡಿಸಿಲ್ಲ, ಜಸ್ಟ್ ಡಾನ್ಸ್ ಅಷ್ಟೇ ಮಾಡ್ಸ್ಯಾರ ನೋಡ್ರಿ. ಅವರಿಗೆ ಫಸ್ಟ್ ಒಂದೊಂದೇ ಮಾಡ್ಸ್ಯಾರ. ಈಗ ಫಸ್ಟ್ ನರ್ಸರಿ ಅಲ್ರಿ ಅವನಿಗೆ, ಇವೆಲ್ಲ UKG LKG ಅವ್ರು ಆ್ಯನ್ಯುವಲ್ ಡೇ ಐತಿ. ಲಾಸ್ಟ್ ನೋಡ್ರಿ ಅಲ್ಲಿ ಪ್ಲೇ ಗ್ರೂಪ್ ಐತಿ, ಆಮೇಲೆ LKG UKG ನರ್ಸರಿ ಅಷ್ಟೇ ಐತೆ ನೋಡ್ರಿ. 4 ಸ್ಟ್ಯಾಂಡರ್ಡ್ ಅಷ್ಟೇ ಅದಾವೆ. ಅದ್ರ ನೆಕ್ಸ್ಟ್ ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡು ಇಲ್ಲ ಅವ್ರ ಹತ್ರ, ಅಷ್ಟೇ 4 ಅದಾವೆ. ಬಟ್ ಎಲ್ಲ ಥರನೂ ಮಸ್ತ್ ಮಾಡಿಸ್ತಾರೆ ನೋಡ್ರಿ. ಆ್ಯನ್ಯುವಲ್ ಡೇ ಆಯಿತು, ಯಾವುದೇ ಒಂದು ಪ್ರಾಜೆಕ್ಟ್ ವರ್ಕ್ ಆಯಿತು, ಎಲ್ಲನೂ ಮಸ್ತ್ ಮಾಡಿಸ್ತಾರೆ ಸ್ಕೂಲ್ ಒಳಗೆ. ಒಂಥರ ಗುಡ್ ಸ್ಕೂಲ್ ಅನ್ಬೋದು ನೋಡ್ರಿ. ಇದು ಲಿಟ್ರಲಿ ಅಂತ ಯಾವುದೇ ಹುಡುಗರಿಗೆ ಅಡ್ಮಿಷನ್ ಮಾಡಿಸ್ಬೋದು. ಒಂಥರ ರೆಫರ್ ಮಾಡ್ತೀನಿ ನೋಡ್ರಿ. ಅದು ಅಷ್ಟು ಒಳ್ಳೆ ಸ್ಕೂಲ್ ಐತಿ. ಎಲ್ಲ ಥರನೂ ಇದು ಮಾಡ್ತಾರೆ ಮಕ್ಕಳಿಗೆ. ನಾರ್ಮಲಾಗಿ ಬರೀ ಸ್ಟಡೀಸ್ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲ ಥರನೂ ಅವ್ರಿಗೆ ಕಲಿಸ್ಕೊಡ್ತಾರೆ. ಅವರು ಡಾನ್ಸ್ ಒಳಗಾಯಿತು, ಸಿಂಗಿಂಗ್ ಆಯಿತು, ಎಲ್ಲ ಥರನೂ ಕಲಿಸ್ಕೊಡ್ತಾರೆ. ಒಂಥರ ಖುಷಿ ನೋಡ್ರಿ. ಸ್ಟಡೀಸ್ ಎಲ್ಲ ಕಡೆ ಇರ್ತೈತಿ, ಬಟ್ ಎಲ್ಲ ಥರನೂ ಇದು ಮಾಡೋದು ಕಮ್ಮಿ, ಯಾವುದೇ ಇದು ಆಲ್ರೆಡಿ. ಮತ್ತು ಪೇರೆಂಟ್ಸ್ಗೂ ಇನ್ಫಾರ್ಮ್ ಮಾಡೋದಾಯಿತು, ಎಲ್ಲನೂ ಚಲೋ ಐತೆ ಅವ್ರ ಹತ್ರ. ಹಾಗಾಗಿ ನಮಗಂತೂ ಫುಲ್ ಫಸ್ಟ್ನೇ ವರ್ಷ ಆಯ್ತು, ಬಟ್ ಆದರೂ ಒಂಥರ ಫುಲ್ ಖುಷಿಯಾಗಿತ್ತು. ಬೇರೆಯವ್ರು ಎಲ್ಲನೂ ಕೇಳಿದಾರಲ್ಲ, ಎಲ್ಲ ಮಾಡಿಸೋದು ನೋಡ್ಬಿಟ್ಟು ಯಾವ ಸ್ಕೂಲ್ ಅಂತೇಳಿ. ಹಾಗಾಗಿ ಇಷ್ಟ ಆಯ್ತು ನೋಡಿರಿ ಸ್ಕೂಲ್ ಮಸ್ತ್ ಎಲ್ಲನೂ ಆಯಿತು. ಹೆಂಗೆ ಹೋಯ್ತು ಒಂದು ವರ್ಷ ಗೊತ್ತೇ ಆಗಲಿಲ್ಲ. ಹಿಂಗೆ ಮೊನ್ನೆ ಸ್ಕೂಲಿಗೆ ಹೊಂಟಾನ ಚಿನ್ನು ಅನ್ನಂಗೆ ಅನಿಸ್ತು, ಬಟ್ ಒಂದು ವರ್ಷ ಚಿನ್ನದು ಏನೈತಿ ಇಷ್ಟ ಆದ್ರೆ ನರ್ಸರಿದು ಕ್ಲಾಸ್ದವ್ರದ್ದು ಅನೌನ್ಸ್ ಮಾಡಾಕತ್ತಿದ್ದು ಪ್ರೈಸ್ ಬಗ್ಗೆ. ಅವಾಗ ಗೊತ್ತಾಗಿದ್ದು ನೋಡಿ ಚಿನ್ನೂ ರನ್ನಿಂಗ್ ರೇಸ್ ಒಳಗೆ ಬಂದಾರ ಅಂತೇಳಿ. ನಾವು ಗೊತ್ತೇ ಇದ್ದಿಲ್ಲ, ಅಲ್ಲಿ ಮಟ್ಟಕ್ಕೆ ನಾವು ಹೊಂಟಿದ್ವಿ ಆ್ಯಕ್ಚುಲಿ ಊಟ ಮಾಡಕ್ಕಂತೇಳಿ. ಬಟ್ ಇನ್ನೊಂದು ಅವ್ನ ಕ್ಲಾಸ್ ಒಳಗೆ ಏನಾರ ತೊಗೊಂಡು ನೋಡುವಂತೆ ವೇಟ್ ಮಾಡಿದ್ವಿ. ಅವಾಗ ಗೊತ್ತಾಯ್ತು ನೋಡ್ರಿ ರನ್ನಿಂಗ್ ರೇಸ್ ಒಳಗೆ 3rd ರ್ಯಾಂಕ್ ತೊಗೊಂಡು ಚಿನ್ನು. ಹಿಂಗೆ ಮಾಡಿ ಓಡ್ಯಾನ, ಅದು ಗೊತ್ತೇ ಇಲ್ಲ. ಮನೆಯೊಳಗೂ ಹೇಳಂಗಿಲ್ಲ ಅವರು ಅಡ್ವಾನ್ಸ್ ಏನಂತ ಪ್ರೈಸ್ ಬಂದಿದ್ದು. ಅದು ಅಲ್ಲಿ ಅದರಿಂದ ಅನೌನ್ಸ್ ಮಾಡಿದ ಮೇಲೆ ಗೊತ್ತಾಯಿತು. ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಚಿನ್ನು ಬಂಗಾರಿ. ಪ್ರೈಸ್ ತೊಗೊಂಬಂದ ಈ ಕಡೆ ಊಟಕ್ಕೆ ಬಂದಿವಿ ನೋಡ್ರಿ. ಅದು ಜಸ್ಟ್ ಮಿಸ್ ಆಯ್ತು. ನಾವು ಊಟಕ್ಕೆ ಬರಾಕತ್ತಿದ್ವಿ ಆ್ಯಕ್ಚುಲಿ, ಎಲ್ಲ ಮುಗೀತು ಅಂತೇಳಿ. ಅವಾಗ ಅವ್ನು ಅನೌನ್ಸ್ಮೆಂಟ್ ನೋಡಿ ಸಂಕಸ್ ಬನ್ಸಾಳ ಮಟನ್ನ ಅವಾಗ ಓಡೋದು ನೋಡ್ರಿ, ಹೋಗಿ ತೊಗೊಂಡು ಬಂದ್ವಿ. ನಾವು ಆ್ಯಕ್ಚುಲಿ ಏನು ಸ್ನ್ಯಾಕ್ಸ್ ಮಾಡಿಸಿರ್ಬೋದು ಅನ್ಕೊಂತ ಎಲ್ಲ ಊಟನೇ ಮಾಡ್ಸ್ಯಾರ ನೋಡ್ರಿ. ಮಸಾಲೆ ರೈಸು, ಪಾಪಡ, ಆಮೇಲೆ ಶಾವಿಗೆ ಪಾಯಸ, ಬಜ್ಜಿ ಎಲ್ಲ ಒಂಥರ ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡಿಸಿದ್ರು ನೋಡ್ರಿ ಊಟದ್ದು. ಎಲ್ಲರೂ ಸೇರಿ ಊಟ ಮಾಡತ್ತೀವಿ ನೋಡ್ರಿ. ಊಟ ಮಾಡಿಬಿಟ್ಟು ಇಲ್ಲೊಂದು ಸ್ವಲ್ಪ ಕುಂತಿದ್ದೀನಿ ಹೋಗಬೇಕು. ಟೈಮ್ ಬಂತಿರಿಗೆ ಎಷ್ಟು 9 ಗಂಟೆ ಆಗಿತ್ತು ನೋಡ್ರಿ. ಚಿನ್ನು ಅಂತರೂ ಧನುಷನ ಕೂಡ ಫುಲ್ ಕೂತ್ಬಿಟ್ಟಿದೆ ನೋಡ್ಕೊಂಡು. ಫುಲ್ ಖುಷಿ ಒಳಗಿದೆ ನೋಡ್ರಿ. ಬಲೂನ್ ಬೇಕು ಅನ್ನತ್ತಿದ್ದ, ಹಾಗಾಗಿ ಅಲ್ಲಿ ಬಲೂನ್ ತೊಗೊಂಬಂದ್ರಾಯ್ತಂತೆ ಹೋಗಿ ಬಲೂನ್ ತೊಗೊಂಬಂದ್ವಿ ನೋಡಿಲ್ಲ. ಅವ್ರ ಫ್ರೆಂಡ್ಸ್ ಜೊತೆ ಫುಲ್ ಎಂಜಾಯ್ ಮಾಡ್ಕೊಂತ ಆಟಾಡತನ ಬರ್ರಿ ಮನೆಗೆ ಹೋಗೋ ಟೈಮ್ ಆಯ್ತು. ಬಂದೆ ನೋಡ್ರಿ ಚಿನ್ನನ ಸ್ಕೂಲಿಗೆ. ಆ್ಯನ್ಯುವಲ್ ಡೇ ಫಂಕ್ಷನ್ ಮಸ್ತ್ ಆಯ್ತು ನೋಡ್ರಿ. ಎಲ್ಲ ಮಸ್ತ್ ಮಾಡಿಸಿದ್ರು. ಲಾಸ್ಟಿಗೆ ಊಟನೂ ಇಟ್ಟಿದ್ರು. ಫಂಕ್ಷನ್ ಮಾತ್ರ ಮಸ್ತ್ ಮಾಡಿದ್ರು ನೋಡ್ರಿ. ಚಿನ್ನು ಎಲ್ಲಿ ಸ್ಟೇಜ್ ಮೇಲೆ ಬಂದು ಸ್ಟೇಜ್ ಮೇಲೆ ಬಂದು ಡಾನ್ಸ್ ಮಾಡ್ತಾನೆ ಇಲ್ಲ ನನಗೆ ಭಯ ಆಗಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ರಿ ಒಂದು ವಯಸ್ಸೆಲ್ಲ ಹೋಗ್ಬಿಟ್ಟೈತೆ ನೋಡ್ರಿ. ಅದಕ್ಕೆ ಹೆಂಗೆ ಮಾಡ್ತಾನೆ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾವ ಡ್ಯಾನ್ಸ್. ಖುಷಿ ಆಯಿತು. ಫೈನಲಿ ಅವನಿಗೆ ಇಷ್ಟನೂ ಆಯಿತು ಡ್ಯಾನ್ಸ್ ಮಾಡಿದ್ದು. ಮತ್ತು ಅವನು ಖುಷಿಯಿಂದ ಮಾಡಿ ನಮಗೂ ಎಲ್ಲರಿಗೂ ಖುಷಿ ಆಯಿತು. ಆಮೇಲೆ 3rd ಪ್ರೈಸ್ ತೊಗೊಂಡ ನೋಡ್ರಿ ಅವ ರನ್ನಿಂಗ್ ರೇಸ್ ಒಳಗೆ. ನಮ್ಗೆ ಗೊತ್ತೇ ಇಲ್ಲ, ಏನೂ ಹೇಳಿಲ್ಲ, ಬಟ್ ಅವ ತೊಗೊಂಡಾನ. ಹಂಗೆ ಮಾಡ್ಕೊಂಡು ಎಲ್ಲಿ ಓಡೋಕಿ ಅಂತ ಅಂದ್ಕೊಂಡಿದ್ದೆ, ಬಟ್ ಆದ್ರೆ ಪ್ರೈಸು ತೊಗೊಂಡಾನ. ಬರೀ ಜಸ್ಟ್ ಬಂದೀವಿ. ಊಟ ಅಂತೂ ಅಲ್ಲೇ ಮಾಡಿ ಬಂದಿದ್ದೆ ನೋಡ್ರಿ. ಇನ್ನೇನು ಮಲ್ಕೊಂಡ್ಬಿಡ್ತೀವಿ. ಟೈಮ್ 3 ಎಷ್ಟು 11 ಗಂಟೆ ಆಯಿತು. ಹೊರಗಡೆ ನೋಡ್ರಿ ಫುಲ್ ಕಳ್ಳರ್ ಹಾವಲ್ರಿ. ಒಂದಿಬ್ಬರು ಕಳ್ಳರು ಸಿಕ್ಕೋಕೊಂಡಂತ 10 ಗಂಟೆ ಎಲ್ಲರೂ ಲೇಟಾಗಿ ಬರ್ತಾರಂತ. ಎಲ್ಲರೂ ರಾತ್ರಿ ಎಲ್ಲ ಇವ್ರು ಹೆಚ್ಚಿರತ್ತಾರ. ಇವತ್ತು ನೋಡ್ರಿ 10 ಗಂಟೆಗೆ ಬಂದಾರಂತ ಕಳ್ಳರು. ಅಲ್ಲಿ ಒಂದಿಬ್ಬರು ಸಿಕ್ಕಾರಂತ ಇಟ್ಕೊಂಡು ಹೋಗ್ಯಾರ. ಅದಕ್ಕೆ ನೋಡಿ ಹೊರಗೆ ಎಷ್ಟು ಮಂದಿ ಇರ್ತಾರೆ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡಿದ್ರಲ್ಲ ಎಷ್ಟು ಜನ ಅಂತ ಹೊರಗಡೆ ಕಳ್ಳರು ಸಿಕ್ಕಾಕೊಂಡ್ರಂತ. ಬರೇ ಅದೇ ಹಾವಳಿ ನೋಡ್ರಿ. ಫುಲ್ ಟೆನ್ಷನ್. ಇಷ್ಟು ದಿನ ರಾತ್ರಿ ಹಾಕಿತ್ತು, ಈಗ ಹಗಲತ್ತೆ ಮಕ್ಕೊಳಗ್ಯಾರ ಯಾರು. ಹಂಗಾಗ್ಬಿಟ್ಟದ. ಮಧ್ಯಾಹ್ನದಾಗೂ ಹುಡುಗ ರಾತ್ರಿ 10ಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರ. ಈಗ ಬರೀ ಇನ್ನೇ ನಾವು ಮಲ್ಕೊಂಡ್ಬಿಡ್ತೀವಿ. ಇವತ್ತಿಲ್ಲ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.